ನಮಸ್ಕಾರ. ನಾನು ನಿಮ್ಮ ತರುಣ್ ಸುಧೀರ್. ಈಗ ತಾನೇ ಒಂದು ಹಾಡನ್ನ ನೋಡಿದೆ, ಕೇಳಿದೆ. ಹರಿವರಾಸನಂ ನಿರ್ದೇಶನದ ಮಗ್ಗಿ ಪುಸ್ತಕ ಅನ್ನೋ ಒಂದು ಸಿನಿಮಾ. ಟೈಟಲ್ಲೂ ಅಷ್ಟು ಬ್ಯೂಟಿಫುಲ್ ಆಗಿದೆ. ಯಾಕಂತಂದರೆ ನಮಗೆಲ್ಲರೂ ಚಿಕ್ಕ ವಯಸ್ಸಿಂದ ತುಂಬ ಅದು ಕಿವಿನಲ್ಲಿ ಒಂದು ಭಯನೂ ಇರೋದು, ಪ್ರೀತಿನೂ ಇರೋದು ಮಗ್ಗಿ ಪುಸ್ತಕ ಅಂತಂದರೆ. ಸೊ ಅಲ್ಲಿಂದ ಒಂದು ಕನೆಕ್ಷನ್ ನಮ್ಮಗಳಿಗೆ, ಅದೇ ಒಂದು ಟೈಟ್ಲ್ ಇಟ್ಕೊಂಡು ಅವ್ರು ಬಂದಿದ್ದಾರೆ. ಆ್ಯಂಡ್ ಈ ಸಿನಿಮಾದ ಅಪ್ಪ ಬಗ್ಗೆ ಒಂದು ಹಾಡು ನನಗೆ ಬಹಳ ಯೂಶ್ವಲಿ ಕನೆಕ್ಟ್ ಆಗೋವಂಥದ್ದು. ಯಾವಾಗಲೂ ನಾವು ಅಪ್ಪ ಐ ಲವ್ ಯು ಅಂತ ಚೌಕಾದಲ್ಲಿ ಮಾಡ್ಕೊಂಬಂದ್ವಿ, ಯಾವಾಗಿಂದನೂ ಅದ್ರ ಬಗ್ಗೆ ಒಂದು ಒಲವು. ಅದಾದಮೇಲೆ ಒಂದು ಹಲವಾರು ಗೀತೆಗಳು ಮತ್ತೆ, ಯಾಕಂದರೆ ತುಂಬ ಕಷ್ಟ ಆ ಥರ ಒಂದು ಜಾನರ್ ಇಟ್ಕೊಂಡು ನಾವು ಅದು ಮಾಡೋದಕ್ಕೆ ಬಹಳನೇ ಕಷ್ಟ ಆಗುತ್ತೆ. ಹಾಗಾಗಿ ಅದನ್ನು ಟ್ರೈ ಮಾಡಿದ್ದಾರೆ. ಅದಕ್ಕೊಂದು ಬ್ಯೂಟಿಫುಲ್ ಮ್ಯೂಸಿಕ್ ಮಾಡಿದ್ದಾರೆ ಯಶಸ್ ಅವರು, ಒಂದು ಯುವ ಪ್ರತಿಭೆ ಯಶಸ್ ಅವರು. ಒಂದು ಮೀನಿಂಗ್ಫುಲ್ ಸಾಂಗು, ಅದಕ್ಕೆ ಎಷ್ಟು ಚೆನ್ನಾಗಿ ಆರ್ಕೆಸ್ಟ್ರೇಷನಿಂದ ಹಿಡಿದು ಅದಕ್ಕೆ ನಮ್ಮ ವಿಜಯ್ ಪ್ರಕಾಶ್ ಸರ್ ಅದ್ಭುತವಾದಂಥ ಒಂದು ಸಿಂಗಿಂಗು. ಅದಕ್ಕೆ ಕೇಳ್ತಾ ಇದ್ದರೆ ಒಂದು ಎಮೋಷ್ನಲಿ ಟಚ್ ಆಗುವಂಥ ಒಂದು ಗೀತೆ ಮಗ್ಗಿ ಪುಸ್ತಕ ಚಿತ್ರದ್ದು. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಪ್ರೀತಿಯ ನಮ್ಮ ಹಿರಿಯ ಕಲಾವಿದರಾದಂಥ ರಮಾನಂದ್ ಸರ್ ಇದರಲ್ಲಿ ತುಂಬ ಪ್ರಮುಖವಾದ ಒಂದು ಪಾತ್ರನ ಮಾಡಿದ್ದಾರೆ. ನಮಗೆಲ್ಲರೂ ಗೊತ್ತು ಅವರು ಎಷ್ಟೆಷ್ಟು ದೊಡ್ಡ ದೊಡ್ಡ ಕಲಾವಿದರ ಜೊತೆ ನಾಟಕ ಮಾಡಿದ್ದಾರೆ, ಅದ್ಭುತವಾದ ಸಿನಿಮಾಗಳಲ್ಲಿ ಮಾಡಿದ್ದಾರೆ. ನಮ್ಮ ತಂದೆಯವ್ರ ಜೊತೆ ಒಂದು ಅದ್ಭುತವಾದ ಒಡನಾಟ ಇದ್ದಂಥದ್ದು. ಸೊ ನಮಗೆಲ್ಲರೂ ಅಷ್ಟು ಪ್ರೀತಿ ಪಾತ್ರರಾದಂಥ ಅವರು ಈ ಸಿನಿಮಾದಲ್ಲಿ ಒಂದು ನಾಯಕ ನಟನೆ ಅಂತ ಹೇಳ್ಬೋದು. ಆ ಥರದ್ದೊಂದು ಪ್ರಮುಖವಾದ ಪಾತ್ರನ ಮಾಡ್ತಾಯಿದ್ದಾರೆ. ಸೊ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಈ ಒಂದು ಹೊಸ ಪ್ರಯತ್ನಕ್ಕೆ ಒಂದು ಕಾಂಟೆಂಟ್ ಇಟ್ಕೊಂಡು ಮಾಡ್ತಾ ಇರೋಂಥ ಒಂದು ಸಿನಿಮಾ. ಈ ಸಿನಿಮಾದೊಂದು ನನಗೆ ಹೇಳಿದ್ರು, ಇದ್ರಲ್ಲಿ ಚಿಕ್ಕ ತುಣುಕುಗಳೆಲ್ಲ ನೋಡಿದಾಗ ನನಗೆ ಅನ್ನಿಸ್ತಾ ಹೋದ್ರೆ ತುಂಬ ನಮಗೆಲ್ಲ ಗೊತ್ತಿರೋಂಥ ಒಂದು ವಿಷಯನ ಯಾರೂ ಹೇಳಿಲ್ಲ ಅಥವಾ ಅದ್ರ ಬಗ್ಗೆ ಗಮನ ಹರಿಸಿಲ್ಲ ಸರಿಯಾಗಿ. ಸೊ ಇವಾಗ ಅದನ್ನು ನಿರ್ದೇಶಕರೇ ಒಂದು ಕಾದಂಬರಿ ಬರೆದು ಅದನ್ನು ಬೇಸ್ ಮಾಡಿ ಒಂದು ಚಿತ್ರನ ಮಾಡಿದ್ದಾರೆ. ಸೊ ಭಾಳ ಭಾಳ ಖುಷಿ ಆಗ್ತಿದೆ. ಒಂದು ಕಾದಂಬರಿನೂ ಬರೆದು ಅದನ್ನು ಸಿನಿಮಾನೂ ಮಾಡ್ತೀರ ಅಂತಂದರೆ ನಿಜವಾಗ್ಲೂ ಅಲ್ಲೇ ಒಂದು ಅಚೀವ್ಮೆಂಟ್ ಇದೆ. ಈ ಮಗ್ಗಿ ಪುಸ್ತಕ ಚಿತ್ರ ಆದಷ್ಟು ಬೇಗ ರಿಲೀಸ್ ಆಗಿ ನಾವೆಲ್ಲರೂ ಥಿಯೇಟ್ರಲ್ಲಿ ನೋಡಿ ಈ ಸಿನಿಮಾನ ಎಂಜಾಯ್ ಮಾಡೋದ್ರ ಜೊತೆಗೆ ಇದು ಕೊಡುವಂಥ ಒಂದು ಚಿಕ್ಕ ಮೆಸೇಜ್ನ ನಾವೆಲ್ಲ ಕ್ಯಾರಿ ಮಾಡಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಇದೆ. ಸೊ ಮತ್ತೊಮ್ಮೆ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಒಳ್ಳೆಯದಾಗಲಿ.